ಕಾರ್ ಸರ್ವಿಸ್ ಅನ್ನ ಸರಿಯಾಗಿ ಮಾಡಿಲ್ಲ ಅಂತ ಗಲಾಟೆ ಆಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ತನ್ನ ಕಾರಿನ ಗ್ಲಾಸ್ ಅನ್ನೇ ಒಡೆದು ಕಾರ್ ಮಾಲೀಕ ದೊಡ್ಡ ರಂಪಾಟ ಮಾಡ್ಬಿಟ್ಟಿದ್ದಾನೆ. ಕಾರ್ ಮೇಲೆ ಸಿಲಿಂಡರ್ನ ಎತ್ತಾಕಿ ದೊಡ್ಡ ಹೈಡ್ರಾಮಾವನ್ನೇ ಮಾಡ್ಬಿಟ್ಟಿದ್ದಾನೆ. ಎಲ್ಲಿ? ಬಗಲುಗುಂಟೆಯಲ್ಲಿ, ಬೆಂಗಳೂರಿನ ಬಗಲುಗುಂಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹ್ಯುಂಡೈ i20 ಕಾರಿನ ಗ್ಲಾಸ್ ಅನ್ನ ಒಡೆದು ಬೆಂಕಿ ಹಚ್ಚೋಕೆ ಪ್ರಯತ್ನ ಪಟ್ಟಿದ್ದಾನೆ. ಎಷ್ಟು ಸಿಟ್ಟು ಬಂದಿರಬಹುದು ಲೆಕ್ಕ ಹಾಕಿ ಕಾರ್ ಮಾಲೀಕನಿಗೆ. ಸರ್ವಿಸ್ ಸೆಂಟರ್ ನಲ್ಲಿ ಕಾರ್ ಮಾಲೀಕ ವೀರೇಶ್ ಈ ತೆರನಾಥ ರೋಷಾವೇಶ ಆಕ್ರೋಶವನ್ನ ವ್ಯಕ್ತಪಡಿಸ್ಬಿಟ್ರು. ಸರ್ವಿಸ್ ಸೆಂಟರ್ ಕ್ಲೋಸ್ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಬಗಲುಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ ಇಲ್ಲಿ ಯಾವ ಮಟ್ಟಿಗೆ ಆತ ತನ್ನ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾನೆ. ಮೂರ್ತಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮೂರ್ತಿ, ಈಗ ಸರ್ವಿಸ್ ಸರಿಯಾಗಿಲ್ಲ ಅಂದಾಗ ಸಂದರ್ಭದಲ್ಲಿ ಸಿಟ್ಟು ಬರೋದು ಹೌದು, ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಸಿಟ್ಟು ಇದೆಲ್ಲ ನೋಡ್ತೀವಿ. ತನ್ನ ಕಾರಿನ ಗ್ಲಾಸೇ ಹೊಡೆಯೋಷ್ಟ್ರ ಮಟ್ಟಿಗೆ ಏನಾಗೋಗಿತ್ತು ಮೂರ್ತಿಯಲ್ಲಿ? ಮಲ್ತೇಶ್ ತನ್ನ ಕಾರ್ನ ಎಲ್ಲಿ ತಗೊಂಡೋದ್ರು ಸುರಕ್ಷತೆ ಇಲ್ಲ, ಸರ್ವಿಸ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೆಸರುಘಟ್ಟ ರಸ್ತೆಯ ಬ್ಲೂ ಹುಂಡೈ ಸರ್ವಿಸ್ ಸೆಂಟರ್ ಏನಿದೆ ಅಲ್ಲಿ ಗಲಾಟೆ ಮಾಡಿರೋಂಥದ್ದು. ಹುಂಡೈ i20 ಕಾರಿನ ಮಾಲೀಕ ವೀರೇಶ್ ಅನ್ನೋರು ಸರ್ವಿಸ್ ಸೆಂಟರ್ ನಲ್ಲಿ ಸಾಕಷ್ಟು ಹೈಡ್ರಾಮಾ ಮಾಡಿರೋಂಥದ್ದು. ತನ್ನ ತಾಳ್ಮೆಯನ್ನ ಕಳ್ಕೊಂಡು ಕಾರ್ನೊಳಗೆ ಏನು ಸಿಲಿಂಡರ್ ಎತ್ತಾಕಿ ಕಾರ್ನ ಗ್ಲಾಸ್ ಕೂಡ ಒಡೆದು ಬೆಂಕಿ ಹಚ್ಚಲು ಪ್ರಯತ್ನ ಪಟ್ಟಿದ್ರು. ಸಾಮಾನ್ಯವಾಗಿ ಮಾಲೀಕರು ಹಾಗೂ ಗ್ರಾಹಕರು ತಾಯಿ ಮಕ್ಕಳಿದ್ದಂಗಿರ್ಬೇಕು, ಆದ್ರೆ ಇಲ್ಲಿ ಹಾಗಾಗಿಲ್ಲ. ಎಷ್ಟು ಸಾರಿ ಸರ್ವಿಸ್ ಮಾಡಿದ್ರು ಸರ್ವಿಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಕಾರ್ ಮಾಲೀಕ ತನ್ನ ತಾಳ್ಮೆಯನ್ನ ಕಳೆದುಕೊಂಡು ಈ ತರ ತನ್ನ ಕಾರ್ನ ಗ್ಲಾಸ್ ಅನ್ನೆಲ್ಲ ಒಡೆದು ಈ ರೀತಿ ಮಾಡಿರೋಂಥದ್ದು. ಆದ್ರೆ ಸರ್ವಿಸ್ ಸೆಂಟರ್ ಮ್ಯಾನೇಜರ್ ಗಿರೀಶ್ ಹೇಳೋ ಪ್ರಕಾರ ಹೇಳೋದೇನಂದ್ರೆ ಕಾರಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟಿಗೆ ಸಂಬಂಧಪಟ್ಟಂಗೆ ಟೆಕ್ನಿಕಲ್ ಇಶ್ಯೂ ಇದೆ. ಅದು ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಆದ್ರೆ ಈ ಕಸ್ಟಮರ್ಗೆ ಆ ತರ ಆಗ್ತಾ ಇದೆ. ಆದಷ್ಟು ನಾವು ಈ ಪ್ರಾಬ್ಲಮ್ನ ಸರಿ ಮಾಡೋ ನಿಟ್ಟಿನಲ್ಲಿ ಇದು ಮಾಡ್ತಾ ಇದೀವಿ ಅಂತ. ಆದ್ರೆ ಇವರು ಏನು ವೀರೇಶ್ ಇದ್ದಾರೆ ಕಾರ್ ಮಾಲೀಕ, ಅವರು ಈಗ ತಕ್ಷಣವೇ ಸರ್ವಿಸ್ ಸೆಂಟರ್ನ ಕ್ಲೋಸ್ ಮಾಡಬೇಕು, ನೀವು ಮತ್ತೆ ಇನ್ಯಾರಿಗೂ ಈ ರೀತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲೇ ಸರ್ವಿಸ್ ಸೆಂಟರ್ ಅಲ್ಲೇನೆ ಏನು ಮಂಡು ಬಿದ್ದು ಕೂತಿರೋಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮೂರ್ತಿ.